ಅವ್ರಿಗಾರ ಇಂಟ್ರೆಸ್ಟ್ ಇಲ್ಲ ನೋಡಕ್ಕೆ ಅವ್ರ ತರ ಮಾಡೋದು ರೋಡ್ ಅಂತ ಯಾಕಪ್ಪ ಬಗ್ಗೆ ನೀನು ಇತ್ತಾಗ ಹೋಗಿ ಮಾಡ್ರಿ ಇಲ್ಲಿ ಚಾಪ್ ಇದೆಲ್ಲ ಸಿಗುತ್ತೆ ಕಪ್ಪೆಲ್ಲ ಸಿಗುತ್ತೆ ಏಯ್ ಸೂಪರ್ ಟೆಕ್ ಆನ್ ಆಗಿದೆ ದಾಳಿಯಲ್ಲಿ ಹೊಳಲು ತಂಡದ ಜರ್ಸಿ ನಂಬರ್ 02 5-1 ಮುಂದಿನ ಪಂದ್ಯ ಹ್ಯಾಪಿ ಬಾಯ್ ವರ್ಸಸ್ ಟೀಮ್ ಅಂಜನಾದ್ರಿ ಬಳ್ಳನಹಳ್ಳಿ. ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ ತಮ್ಮ ಜೊತೆ ಪ್ರಥಮ ಕರೆ. ಮುಂದಿನ ಪಂದ್ಯ ಕೊಂಚ ಬದಲಾವಣೆ ಆಗಿದೆ. ಹ್ಯಾಪಿ ಬಾಯ್ಸ್ ವಿರುದ್ಧ ಟೀಮ್ ಅಂಜನಾದ್ರಿ ಬಳ್ಳನಹಳ್ಳಿ. ಸಾಕಷ್ಟು ವೇಗದ ದಾಳಿಯಾಗಿತ್ತು. ಅದ್ಭುತವಾದಂತಹ ಡ್ಯಾಶ್ ಅಲ್ಲಿ ಈ ಮೂಲಕ ಸೂಪರ್ ಟ್ಯಾಕಲ್ 2 ಅಂಕದ ಸೇರ್ಪಡೆ ಆಗ್ತಾ ಇದೆ. ಕೆ ಶೆಟ್ಟಳ್ಳಿ 5-4 ಒಳಲು ತಂಡದ ಪರವಾಗಿ ದಾಳಿಯಲ್ಲಿ ಎಸ್ಪೆಷಲ್ 5-4. ನಿಧಾನಗತಿಯಲ್ಲಿ ಕೆ ಶೆಟ್ಟಳ್ಳಿ ತಂಡದ ಆಟಗಾರರಲ್ಲಿ ಚೇತರಿಸಿಕೊಳ್ತಾ ಇದ್ದಾರೆ. ಅಂಬತಿ ಅವರಿಂದ ಅದ್ಭುತವಾದಂತಹ ಒಂದು ಟ್ಯಾಕಲ್. 6-5 ಕೆ ಶೆಟ್ಟಳ್ಳಿ ಪರವಾಗಿ 1 ಅಂಕದ ಮುನ್ನಡೆಯಲ್ಲಿ ಕೆ ಶೆಟ್ಟಳ್ಳಿ. ಯಾವುದೇ ಅಂಶಲದಲ್ಲಿ ಎಂಟಿ ರಾಡಲಿಗೆ ವಾಪಸ್ ಆಗಿದ್ದಾರೆ. ನಮ್ ಸರ ತಗೊಳ್ಸ್ಕೊಟ್ಟಿರ್ಬೇಕಲ್ಲ, ನಮ್ ಸರ ತಗೊಳ್ಸ್ಕೊಟ್ಟು ನಮ್ ಗೊತ್ತಾಗ್ತದ. ಯಾರು ಇಲ್ಲ ಮುಂದಿನ ಪಂದ್ಯ ಬುಟ್ಟಾಡ್ಸಲ್ಲ ಮಂಕ್ಳುಗಳ ಒಳಲು ತಂಡಕ್ಕೆ ಪ್ರಥಮ ಇಸ್ಲಾಮದ ಪರವಾಗಿ ದಾಳಿಯಲ್ಲಿ ಕೆ ಶೆಟ್ಟಳ್ಳಿ ತಂಡದ ಜರ್ಸಿ ನಂಬರ್ 05 ಸುಜಯ್. ಡೂ ಆರ್ ಡೈ, ಮಾಡು ಇಲ್ಲ ಮಾಡಿ. 6-5. ಅದ್ಭುತವಾದಂತಹ ಟ್ಯಾಕಲ್ ಹೊಳಲು ತಂಡದ ಆಟಗಾರರಿಂದ ಸೂಪರ್ ಟ್ಯಾಕಲ್. 2 ಪಾಯಿಂಟ್ ಹೊಳಲು. ಥರ್ಡ್ ರೈಟ್ 2 ಆರ್ ಡೈ. 7-6 1 ಅಂಕದ ಮುನ್ನಡೆಯಲ್ಲಿ ಹೊಳಲು. ಮಾಡು ಇಲ್ಲವೇ ಮಡಿ ದಾಳಿಯಲ್ಲಿ ಅದ್ಭುತವಾದಂತಹ ಟ್ಯಾಕಲ್ ಕಾಲು ಭಾಗದಲ್ಲಿ. 9-7 ಸಮಬಲದ ಹೋರಾಟ.
ಸೂಪರ್ ಟ್ಯಾಕಲ್ ಆನ್ ಆಗಿದೆ. 7-7 ಸಮಬಲದ ಹೋರಾಟದಲ್ಲಿ ಪಂದ್ಯ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕೆ ಶೆಟ್ಟಳ್ಳಿಯ ಹಿರಿಯ ಕಬಡ್ಡಿ ತರಬೇತುದಾರರು ಹಾಗೆ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ನಂದೀಶ್ ಸರ್ ಅವರು ಸಹ ಆಗಮಿಸಿ ಪಂದ್ಯದ ವೀಕ್ಷಣೆಯಲ್ಲಿದ್ದರೆ ಅವರಿಗೆ ನಮ್ಮ ಶ್ರೀ ವಿನಾಯಕ ಗೆಳೆಯರ ಬಳಗ ಈಗಲ್ ಬಾಯ್ಸ್ನ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಏಳು ಸಮಬಲ 9-7 ಹಾಫ್ ಟೈಮ್ ಸ್ಕೋರ್. ಹೊಳಲು 9, ಕೆ ಶೆಟ್ಟಳ್ಳಿ 7. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಉಪಾಧ್ಯಕ್ಷರು ಕೆ ಶೆಟ್ಟಳ್ಳಿಯ 9-7 ಒಳಲು ತಂಡದ ಪರವಾಗಿ. ಹತ್ತು 7 3 ಅಂಕದ ಮುನ್ನಡೆಯಲ್ಲಿ ಹೊಳಲು. ದಾಳಿಯಲ್ಲಿ ಕೆ ಶೆಟ್ಟಳ್ಳಿ ತಂಡದ ಜೆರ್ಸಿ ನಂಬರ್ 3 ಎಂಟಿ ರಾಡನಿಗೆ ವಾಪಸ್ಸಾದ್ರೆ ಈ ಬಾರಿ ಹೊಳಲು ತಂಡದ ಈ ಆಟಗಾರ ಡೈವಿಂಗ್ ಆಂಕಲ್ ಅನ್ನ ಪ್ರಯತ್ನ ಇತ್ತು. ಉತ್ತಮವಾದಂತಹ ಒಂದು ರೀಚ್ ಇಲ್ಲಿ. 11-7 ಮುಂದಿನ ತಿಂಗಳು ಶ್ರೀರಂಗಪಟ್ಟಣ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕರ ತಂಡ ಹಾಗೂ ಮಂಡ್ಯ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಶ್ರೀರಂಗಪಟ್ಟಣ ತಾಲೂಕಿನ ಹಿರಿಯ ಕ್ರೀಡಾಪಟುಗಳ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 23/5 ಸಾಕಷ್ಟು ವೇಗದ ದಾಳಿ. 23ನೇ ತಾರೀಕಿನಂದು ಶ್ರೀರಂಗಪಟ್ಟಣದಲ್ಲಿ 22 ವರ್ಷ ವಯೋಮಾನದ ಕ್ರೀಡಾಪಟುಗಳಿಗೆ ಒಂದು ಸುವರ್ಣಾವಕಾಶ. ಈ ಒಂದು ಪಂದ್ಯ ಬೆಳಗಿನ ಅವಧಿಯಲ್ಲೇ ಪ್ರಾರಂಭವಾಗಿ ಒಂದೇ ದಿನದಲ್ಲಿ ಮುಗಿಯತಕ್ಕಂಥ ಒಂದು ಪಂದ್ಯಾವಳಿ. ಹಾಗಾಗಿ ಇದೊಂದು ಅವಕಾಶವನ್ನು ಆಟಗಾರರು ಬಳಸ್ಕೋಬೇಕು. ಪ್ರಥಮ ಬಹುಮಾನ 15,000 ರೂಪಾಯಿ, ದ್ವಿತೀಯ ಬಹುಮಾನ 10,000 ರೂಪಾಯಿ, ತೃತೀಯ ಹಾಗೂ ಚತುರ್ಥ ಬಹುಮಾನ 5,000 ರೂಪಾಯಿ. 22 ವರ್ಷ ವಯೋಮಾನದ ಆಟಗಾರರಿಗೋಸ್ಕರ ಮುಂದಿನ ತಿಂಗಳು 23ನೇ ತಾರೀಕಿನಂದು ಶ್ರೀರಂಗಪಟ್ಟಣ ಟೌನ್ನಲ್ಲಿ ಸ್ಥಳ ರಂಗನಾಥ ಸ್ವಾಮಿ ಆವರಣ, ದೇವಸ್ಥಾನದ ಮುಂಭಾಗದಲ್ಲಿ. ಮಾಡು ಇಲ್ಲ ಮಡಿ. ಒಂದು ತಂಡದಿಂದ 15-8 16-8 ಹೊಳಲು ಪರವಾಗಿ. ಹಾಗೆ ಕಬಡ್ಡಿ ಕ್ರೀಡಾಪಟುಗಳ ಗಮನಕ್ಕೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಸುಂಡಳ್ಳಿಯಲ್ಲಿ 2ನೇ ವರ್ಷದ ಹೊಳಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಇದೇ ಬರುವ ದಿನಾಂಕ 2/5/2026 ಮತ್ತು 3/5/2026 ಸುಂಡಳ್ಳಿಯಲ್ಲಿ ದ್ವಿತೀಯ ವರ್ಷದ ಹೊಳಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ. ಪ್ರಥಮ ಬಹುಮಾನ 10,000, ದ್ವಿತೀಯ ಬಹುಮಾನ 7,000, ತೃತೀಯ ಹಾಗೂ ಚತುರ್ಥ ಬಹುಮಾನ ತಲಾ 5,000. ಆಟಗಾರ 20 ವರ್ಷದ ವಯೋಮಾನದ ಆಟಗಾರರಿಗೆ, 20 ವರ್ಷದ ಒಳಗಿನ ವಯೋಮಾನದ ಆಟಗಾರರಿಗೆ ಮಾತ್ರ ಅವಕಾಶ ಆಗಿರುತ್ತೆ.
ಸುಂಡಳ್ಳಿ ಕಪ್ 2026 ಮೇ 2 ಮತ್ತು 3ರಂದು ನಡೆಯಲಿದೆ. ಆಸಕ್ತ ಯುವ ಕ್ರೀಡಾಪಟುಗಳು ಈ ಒಂದು ಕಬಡ್ಡಿ ಪಂದ್ಯದಲ್ಲಿ ಭಾಗವಹಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ನೆಕ್ಸ್ಟ್ ಮ್ಯಾಚ್ ಕಾಲ್ ಮಾಡಿ ಗುರು. ರೈಡರ್ ಸೆಲ್ಫ್ ಔಟ್. ದಯಮಾಡಿ ಕ್ರೀಡಾಪಟುಗಳಲ್ಲಿ ಒಂದು ಮನವಿ, ಇದು ಮಂಡ್ಯ ಜಿಲ್ಲೆ ಮಟ್ಟದ ಒಂದು ಪಂದ್ಯಾವಳಿಯಾಗಿದೆ. ಹಾಗಾಗಿ ಯಾವುದೇ ಹೊರ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಆಟಗಾರರಿಗೆ ಅವಕಾಶ ಇರೋದಿಲ್ಲ. ದಯಮಾಡಿ ತಾವು ಕ್ಷಮಿಸಬೇಕು. ಯಾಕೆಂದ್ರೆ ನಾವು ಮಂಡ್ಯ ಜಿಲ್ಲೆಗೆ ಮಾತ್ರ ಪರ್ಮಿಷನ್ ತಗೊಂಡಿದ್ದೇವೆ. 2 ಜಿಲ್ಲೆಗೆ ನಾವು ಪರ್ಮಿಷನ್ ತಗೊಂಡ್ರೆ ಸ್ಟೇಟ್ ಅಸೋಸಿಯೇಷನ್ಗೆ ನಾವು 10,000 ರೂಪಾಯಿಗಳನ್ನ ಕಟ್ಟಬೇಕಾಗುತ್ತೆ. ನೋಡಿ, ಆಯೋಜಕರು 10,000 ರೂಪಾಯಿ ಕಟ್ತೀವಿ ಅನ್ನೋದಾದ್ರೆ ಮೈಸೂರು ಜಿಲ್ಲೆ ಬೆಂಗಳೂರನ್ನು ಆಡಿಸ್ತೀವಿ. ಮುಂದಿನ ಪಂದ್ಯದಲ್ಲಿ ಕೊಂಚ ಬದಲಾವಣೆ. ಮಂಡ್ಯ ಬ್ರಾಂಡ್ಸ್ ವರ್ಸಸ್ ಟೀಮ್ ಅಂಜನಾದ್ರಿ ಬಲ್ಲನಹಳ್ಳಿ. 2 ತಂಡದ ನಾಯಕರು ಆದಷ್ಟು ಬೇಗ ಸಿದ್ಧರಾಗಿ. ತಮಗಿದು ಪ್ರಥಮ ಕರೆ. 19-10. ದಯಮಾಡಿ ಕಾಂಪ್ಲೆಕ್ಸ್ ಅನ್ನು ತಾವು ನೋಡಿ ಒಮ್ಮೆ. ಸಾಕಷ್ಟು ವೇಗದ ದಾಳಿ. 21-10 11 ಅಂಕದ ಮುನ್ನಡೆಯಲ್ಲಿ ಹೊಳಲು. ಲಾಸ್ಟ್ 2 ಮಿನಿಟ್ಸ್ ಗೋ. ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಸಮರ್ಥ ಒಂದು ಅದ್ಭುತವಾದಂತಹ ಆಂಕಲ್ ಹೋಲ್ಡ್. ಈ ಗ್ರಾಮದ ಗರುಡನ ಉಕ್ಕಡ ಗ್ರಾಮದ ವಿದ್ಯಾರ್ಥಿಗಳು, ವಿಶೇಷವಾಗಿ ಬಾಲಕರ ವಿಭಾಗದಲ್ಲಿ ಕುಮಾರ್ ಭುವನ್ ರವರು SSLCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದು ಈ ಗ್ರಾಮಕ್ಕೆ ದ್ವಿತೀಯ PUCಯಲ್ಲಿ, ಸೆಕೆಂಡ್ PUCಯಲ್ಲಿ ಕುಮಾರ್ ಭುವನ್ ರವರು ಅತಿ ಹೆಚ್ಚು ಅಂಕವನ್ನು ಪಡೆದು ನಮ್ಮ ಗರುಡನ ಉಕ್ಕಡ ಗ್ರಾಮಕ್ಕೆ ಹೆಮ್ಮೆಯಾಗಿರುತ್ತಾರೆ. ಅವರಿಗೆ ಎಲ್ಲ ಗ್ರಾಮಸ್ಥರನ್ನು ಜೋರ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದಿಸೋಣ. ಕುಮಾರ್ ಭುವನ್ ರವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಹಾಗೆ ಎಲ್ಲ ಕ್ರೀಡಾಪಟುಗಳಲ್ಲಿ ಒಂದು ವಿಶೇಷ ಮನವಿ. ಈ ಗರುಡನ ಉಕ್ಕಡ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಯುವಕರು ಆಯೋಜನೆ ಮಾಡಿದ್ದಾರೆ. ಎಲ್ಲ ಕ್ರೀಡಾಪಟುಗಳು ದಯಮಾಡಿ ಸಹಕರಿಸಿ ಪಂದ್ಯಾವಳಿಯನ್ನ ಯಶಸ್ವಿಗೊಳಿಸಿಕೊಡ್ಬೇಕು ಅಂತ ಆಯೋಜಕರು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದಾರೆ. ಯಾವ ತಂಡವನ್ನು ನಾವು